ಮಜಬೋ ಮಜ ಭಾರತ ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ನಾವೇ ಇಲ್ಲಿ ಕುಡಿಯಕ್ ನೀರಿಲ್ದೆ ನಾಲ್ಗೆ ಹಾಕ್ಬಿಟ್ಟು ಲೊಚ 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 ಅಂತ ನೆಕ್ತಾ ಇದೀವಿ. ಇವನು ಒಂದು ಬಿಂದಿಗೆ ನೀರ್ ಕೇಳ್ತಾವನಲ್ಲೇ. ದೊಡ್ಡಪ್ಪ ಒಂದು ಬಿಂದಿಗೆ ನೀರಕ್ಕೆ ಒಂದ್ ತಂಬಿಗೆ ತಗೊಳ್ಳಿ. ಮುದಿವಿ ತೊಳಿಕು ಇಟ್ಕುದಿಲ್ಲ ತಗಬಾ ನೀವು ಹೋಗಿ. ನಿಮ್ಗೆ ಅದೆಲ್ಲ ಗೊತ್ತಾಗಲ್ಲ. ಹೋಗಿ ಒಂದ್ ತಂಬಿಗೆ ನೀರ್ ತರಗೆ. ಅಪ್ಪಿ ಅದು ಸ್ಟಮಕ್ ಕ್ಲಾತ್ ನಾಟ್ ಮಾಡಿ ಇಟ್ಟಿರೋದು. ಅಯ್ಯ ನೀನ್ ಇಂಗ್ಲಿಷಿಗೆ ನನ್ನ ಡ್ಯಾನ್ಸ್ ತುರ್ಕ. ಹೋಗು ತಗೊಂಬರೋಗು. ಕನ್ನಡದಲ್ಲಿ ಏನು ಅಂತ ಕೇಳಲ್ವಾ? ಹೇಳು. ಹೊಟ್ಟೆ ಬಟ್ಟೆ ಸೇರಿಸಿ ಕಟ್ಟಿಟ್ಟಿರೋದು ಹಬ್ಬಿ. ಹೋಗಿ ತಗೊಂಬರೋ ಹೋಗು. ನೋಡು ನಮ್ ದೊಡ್ಡಪ್ಪಂಗ್ ನಾವೇನಾದ್ರು ಚೆನ್ನಾಗಿ ನೋಡ್ಕೊಂಡು ಬಂದ್ರೆ ಅವ್ರಿಗೆ ಇಷ್ಟ ಆದ್ರೆ ಟ್ಯಾಂಕ್ ನಮ್ಮ ಹೆಸರಿಗೆ ಬರ್ಕೊಟ್ಬಿಡ್ತಾರೆ. ಟೆನ್ಷನ್ ತಗೋಬೇಡ, ಹೋಗ್ ತರೋಗು. ದೊಡ್ಡಪ್ಪ ಏನಪ್ಪ ಬನ್ನಿ, ನೀವು ಇದ್ರ ಮೇಲೆ ನಿಂತ್ಕೋಬೇಕು. ಸರಿ ಸರಿ. ಯಾಕೆ ಅಂತ ಕೇಳ್ಬೇಡಿ, ನಿಂತ್ಕೊಳ್ಳಿ. ಏನೇನೋ ಮಾಡ್ತಿದ್ದೀರಿ ಮಾಡ್ರಿ. ಹಬ್ಬಿ ಟೇಕ್ ಮಾಡಿ. ದೊಡ್ಡಪ್ಪ ತಗೊಳ್ಳಿ. ಎಲ್ಲುಕ್ ಸಾಲತ್ತದ ಇದು? ನೀರ್ ಕೇಳಿದ್ರೆ ಒಳ್ಳೆ ಚಿನ್ನ ಕೇಳ್ದವ್ರ ಹಂಗ ಆಡ್ತೀರಿ. ಮುಂಡೆ ವಾಕನ್ ಹೋಗಿ. ಸಾಯಂಕಾಲ ಇದನ್ನ ಕೊತ ಕೊತ ಅಂತ ಕುದಿಸಿ ಉಪ್ಪು ಖಾರ ಹಾಕ್ಬಿಡು, ಸೂಪ್ ಮಾಡ್ಬಿಡು, ಕುಡಿದು ಬಿಡೋಣ. ನನಗೆ ಲಿಟಲ್ ಬಿಟ್ ಮೋರ್. ಕುಡಿ ಕುಡಿ ಕುಡಿ. ನಾನು ಗೋ ಮಾಡಿ ಫ್ರಿಜ್ ಅಲ್ಲಿ ಪ್ಲೇಸ್ ಮಾಡಿ ಬರ್ತೀನಿ. ಆಯ್ತು ಆಯ್ತು. ನಿನಗೆ ಗೋ ಮಾಡ್ಲಿಲ್ಲ ಅಂದ್ರೆ ನಿನಗೆ ಹಾಕೊಂಡು ಕುದ್ದು ಬಿಡ್ತೀನಿ. ಇದನ್ನು ತಗೊಂಡೋಗ. ದೊಡ್ಡಪ್ಪ ಏನಪ್ಪಾ? ನಿಮ್ಮ ಹತ್ರ ಏನೋ ಒಂದು ವಿಷಯ ಕೇಳ್ಬೇಕಿತ್ತು. ಅದೇನ್ ಕೇಳ್ಬೇಕು ಕೇಳ ಮಗ, ಧಾರಾಳವಾಗಿ ಹೇಳ್ತೀನಿ. ಅದೇ ಹಳ್ಳಿಲಿ ಒಂದು ಮನೆ ಇತ್ತಲ್ಲ, ಆ ಮನೆ ಬಗ್ಗೆ ಯಾಕೆ ಕೇಳಿಯೇ ಬಿಡು. ಎಷ್ಟು ಚಂದಾಗಿತ್ತು ಗೊತ್ತೇ ನಮ್ಮ ಮನೆ ಮುಂದೆ ಒಂದು ಮಾವಿನ ಮರ ಇತ್ತು. ನಾನು 5 ವರ್ಷ ಮಗ ಇರ್ಬೇಕಾದ್ರೆ ನಮ್ಮ ತಾತ ಜೋಕಾಲಿ ಕಟ್ಟಿದ್ರಂತೆ. ಅವ್ರು ಚಿಕ್ಕವರಾಗಿದ್ದಾಗ ಅವ್ರ ತಾತ ಕಟ್ಟಿದ್ರಂತೆ. ಹಂಗೆ ತೂಗೋದೇನು ಆಡೋದೇನು. ಯಾವನೇ ಇವನು? ನಾವೇ ಸೈಕಲ್ ತುಳಿತಿದ್ರೆ ನನ್ನ ಮಗ ಸೈಕಲ್ ಸ್ಟ್ಯಾಂಡ್ ಹಾಕೊಂಡು ತುಳಿತಾ ಇದ್ದಾನೆ. ಇವ್ರು ಬಾಯಿಗೆ ಮಣ್ಣಾಕ. ಬಾ ಬಾ ದೊಡ್ಡಪ್ಪ, ಇಲ್ಲಿ ಕೂತ್ಕೊ ಇಲ್ಲಿ. ಏನಪ್ಪ ನಿಂತು? ಅದೇ ದೊಡ್ಡಪ್ಪ, ನಿಮ್ ಮನೆ ಮೇಲೆ ಒಂದು ಟ್ಯಾಂಕ್ ಇತ್ತಲ್ಲ. ಅಯ್ಯೋ ಅಯ್ಯೋ ನೀರೇಶ ಅಪ್ಪ, ನೀರ್ ಕುಡಿಸ್ತಾ? ಏನಪ್ಪ ಇರೋದೊಬ್ಬನೇ ಸತ್ಕಿ ತೋಗ್ಬಿಟ್ರೆ ಏನೋ ಮಾಡೋದು. ಅಲ್ಲಿ ನೋಡು. ಅವೈದು ನೀರ್ ಕುಡ್ಸೋನೆ ತಕೋಗಿ ಅವಮನ್ ತೋರಿಸ್ತಾ ಇದೆಯಲ್ಲ, ನೋಡ್ಕೊಳ್ಳೆ ದೆವ್ವ ಆಯ್ತಂಗ ಅವಳೆ. ಎದುರ್ಕೊಂಡ್ ಜನ ಬಂದ್ರೆ ಏನ್ ಮಾಡಿಯ ನೀನು? ನೀನೇನಮ್ಮ ಮಕ್ಕ ನೋಡ್ತಾ ಇದ್ಯಾ? ಹೋಗಿ ಅವೈದನ್ಗೆ ಒಂದ್ ಲೋಟ ನೀರ್ ತಗಪ್ಪ. ಎಲ್ಲ ನೀನ್ ನೆಟ್ಟಿ ಬಿದ್ದೋಗ್ಬಿಟ್ಲು. ಅವಳ ಮೈ ಮೇಲೆ ಕೂಸಿ ನೀರು ಚಿಮ್ಸು. ನಂಗೇನು ಹ್ಯಾಪನ್ ಆಗಿಲ್ಲ. ಅಯ್ಯೋ ದೊಡ್ಡಪ್ಪ, ಅದೇ ಏನೋ ಕೇಳ್ತಾ ಇದ್ನಲ್ಲ. ಅದೇನ್ ಕೇಳ? ಹಳ್ಳಿಲಿ ಮನೆ ಮೇಲೆ ಒಂದು ನೀರಿನ ಟ್ಯಾಂಕ್ ಇತ್ತು. ಆ ಟ್ಯಾಂಕ್ ಇಂದ ಡೈರೆಕ್ಟ್ ಪೈಪ್ ನ ಬಾತ್ರೂಮ್ ಕಲೆಕ್ಷನ್ ಕೊಡ್ಸಿದ್ರಲ್ಲ. ಬಾತ್ರೂಮ್ ಅಂದೇಟ್ಗೆ ನೆನ್ಪಾಯ್ತು ಕಲ. ಯಾಕೋ ಹೊಸರಿಂದ ಮೈಯೆಲ್ಲ ಕಡಿತಾದೆ. ನೀರ್ ಇಕ್ಕಬೇಕು. ಮೇ ಮೊಗ ಪೂರಿ ಹೋಗಿ ಒಂದ್ ಬಕೆಟ್ ನೀರಿಡು. ಲೇ ತಿರ್ಗಾ ನೀನ್ ನೆಡ್ತಿ ಬಿದ್ದೋದ್ನಲ್ಲ, ನಿನಗೆ ಸರಿಯಾಗಿ ನೀರ್ ಚಿಮ್ಸಕ್ಕೆ ಬರೋದಿಲ್ಲ. ನಾನೇ ಚಿಮ್ಕಿಸ್ತೀನಿ ಇರು. ನಂಗೇನು ಹ್ಯಾಪನ್ ಆಗಿಲ್ಲ. ಅರೆ ಇಲ್ಲಿ ನೀರಿನ ಸಮಸ್ಯೆ ಇರೋದು ನಮ್ ದೊಡ್ಡಪ್ಪಂಗ್ ಗೊತ್ತಿಲ್ಲ. ಅವ್ರು ಇನ್ನು 40 ವರ್ಷದ ಹಿಂದೆನೆ ಇದ್ದಾರೆ. ನೀರಿನ ಸಮಸ್ಯೆ ಇದೆ ಅಂತ ಗೊತ್ತಾದ್ರೆ ಟ್ಯಾಂಕ್ ನಮ್ಮ ಹೆಸರಿಗೆ ಬರ್ಕೊಡಲ್ಲ. ಏನ್ ಮಾಡ್ಲಿ? ಹಾ, ನೀರ್ ಲೋನರ್ಗೆ ಫೋನ್ ಮಾಡ್ಬಿಡ್ತೀನಿ. ಹಲೋ ಸರ್, ನನ್ನ ಹೆಸರು ಹರೀಶ್ ಚಂದ್ರಪ್ಪ ಅಂತ. ಸರ್ ನನ್ಗೊಂದು 5 ಲೀಟರ್ ನೀರ್ ಬೇಕಿತ್ತು ಸರ್. ಸಾಲ? ನಿಮ್ದು ಹಳೇದೇ 500 ml ಬಾಕಿ ಇದೆ. ಮೈನಸ್ ಬ್ಯಾಲೆನ್ಸ್ ಇರೋದ್ರಿಂದ ಕೊಡಕ್ ಹೋಗಲ್ಲಪ್ಪ. ಲೇ ಇವರು ಕೈ ಕೊಟ್ಬಿಟ್ರಲ್ಲೇ. ಇವಾಗ ಏನೇ ಮಾಡೋದು? ಏನಾದ್ರೂ ವೈಲ್ಡ್ ಆಗಿ ಥಿಂಕ್ ಮಾಡ್ಬೇಕು. ಹಾ, ನಮ್ಮ ಏರಿಯಾದಲ್ಲಿ ನೀರಿನ ಬ್ಯಾಂಕ್ ಇದೆ ತಾನೆ. ಇವಾಗ್ಲೇ ಹೋಗ್ಬಿಟ್ಟು ಒಂದು ಬಕೆಟ್ ನೀರ್ನ ಕದ್ಕೊಂಡ್ ಬಂದ್ಬಿಡ್ತೀನಿ. ಹುಷಾರು, ನಮ್ ದೊಡ್ಡಪ್ಪ ಸರಿ ಇಲ್ಲ, ಜಲ್ ನನ್ ಮಗ. ಏನೋ ನಿಮ್ ಮೊಗ ಪೂರಿ ದಿನಕ್ಕೆ ಎಷ್ಟು ಪೂರಿ ತಿಂದಿಯಾ? ತಿಂದು ಊದ್ಬಿಟ್ಟಿದ್ಯಲ್ಲ. ನಮ್ಮಟ್ಟಿಲ್ ಒಬ್ಳು ಮಾದಿ ಅಂತವಳೆ, ಅವಳು ನಿನ್ನಂಗೆ ತಿಂದು ಊದ್ಬಿಟ್ಟವಳೆ ಕಂತಕೋ. ನೋಡು, ಪ್ಲಾನ್ ಸಕ್ಸಸ್. ಇದ್ರಲ್ಲಿ ಒಂದ್ ತಮ್ಗೆ ನೀರು ಫ್ರಿಜ್ ಅಲ್ಲಿ ಇಡು, ಇನ್ನೊಂದು ಲೋಟ ನಮ್ಮ ಮಗನ್ ಕುಡಿಸ್ಬಿಡು, ಸರಿನಾ? ಬಕೆಟ್ ಅಲ್ಲಿ ಎಲ್ಲ ಕಾಗೆ ಮುದ್ಕ. ಏನ್ ದೊಡ್ಡಪ್ಪ ಸ್ನಾನನೇ ಮಾಡ್ಬಿಟ್ರ? ಸ್ನಾನ ಏನ್ ಮಾಡ್ದಿ? ಹೊಟ್ಟೆ ಕೆಟ್ಟೋಗಿತ್ತಲ್ಲ, ತೊಳ್ಕ ಬಂದಿ. ಲೇ ಹೊಟ್ಟೆ ಕೆಟ್ಟಿದೆ ಅಂತ ಹೇಳ್ಬಿಟ್ಟು ಒಂದು ಬಕೆಟ್ ನೀರ್ ವೇಸ್ಟ್ ಮಾಡ್ತೀಯೇನೋ? ದೊಡ್ಡಪ್ಪ ನನ್ನ ಹೆಂಡತಿ ಹೊಡೆಯಕ್ ಹೋಗ್ಬಿಟ್ಟು ನಿಮ್ಗೆ ಹೊಡೆದ್ಬಿಟ್ಟೆ. ಮುದೇವಿ, ನನ್ಗೆ ಹೊಡೆದ್ರೆ ಏನಿಲ್ಲ ಪ್ರಯೋಜನ. ನೀನ್ ಹೆಂಡತಿಗಾರ ಹೊಡಿ, ಏನಾದ್ರೂ ಆಯ್ತದೆ. ಬ್ರೇಕಿಂಗ್ ನ್ಯೂಸ್.
ವಾಟರ್ ಬ್ಯಾಂಕ್ ನಿಂದ 1 ಬಕೆಟ್ ನೀರೆತ್ತಿರೋ ಕಳ್ಳನ್ನ ಸಿಸಿ ಕ್ಯಾಮೆರಾ ಸೆರೆ ಹಿಡಿದಿದ್ದು ಈತನೇ ಆ ಕದೀಮ. ಸಿಕ್ಕಲ್ಲಿ ಸಂಪರ್ಕಿಸಿ. ಧನ್ಯವಾದಗಳು. ನೀನಾದು ನೀನು ನೀರ್ ಕದ್ಯ. ಎಂತ ಪರಿಸ್ಥಿತಿ ಬಂದ್ಬಿಡ್ತಪ್ಪ, ಎಂತ ಪರಿಸ್ಥಿತಿ ಬಂದ್ಬಿಡ್ತು. ಅವಾಗೆಲ್ಲ ಅದನ್ ಕದ್ರು ಇದನ್ ಕದ್ರು ಅಂತ ಹೇಳ್ತಾ ಇದ್ರು. ಇವಾಗ ನೋಡಿದ್ರೆ ನೀರ್ನೇ ಕದೀತಾ ಇದ್ದೀರಲ್ಲಪ್ಪ. ನಿಮಗೆಲ್ಲ ಇವಾಗ ನೀರಿನ ಮಹತ್ವ ಗೊತ್ತಾಗ್ತಿದೆಯಲ್ಲ. ತಾಯಿ ಹಸಿ ಆಗಿಲ್ಲ ಅಂತ ಎರೆಹುಳು ಎಲ್ಲ ಒಳಕೊಂಡಗವೆ. ತಾಯಿ ಒಡ್ನಲ್ಲಿ ನೀರಿದೆ ಅಂತ ಬಸ್ತು ನೀರ್ನೆಲ್ಲ ಬರುದ್ ಮಾಡ್ಬಿಟ್ರಿ. ನೀರ್ ಬಾ ಅಂದ್ರೆ ಎಲ್ ಬಂದದು? ಎಷ್ಟು ಸಾವಿರ ಅಡಿ ಕೊರ್ದ್ರು ನೀರೇ ಬರ್ತಾ ಇಲ್ವಲ್ಲಪ್ಪ. ಎಷ್ಟೋ ಪ್ರಾಣಿ ಸಂಕುಲ ನೀರಿಲ್ದೆ ಪ್ರಾಣ ಬಿಟ್ಬಿಟ್ಟು, ರೈತ ಮಳೆ ಇಲ್ದೆ ಬೆಳೆ ಇಲ್ದೆ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಬಿಟ್ಟ. ನೀವೆಲ್ಲ ಒಂದೊಂದ್ ತೊಟ್ಟು ನೀರ್ಗೂ ಇಷ್ಟೊಂದು ಕಷ್ಟ ಪಡತ್ತ ನನ್ ಕೈ ನೋಡಕ್ ಆಗ್ತಿಲ್ಲ ಕಣಪ್ಪ, ನೋಡಕ್ ಆಗ್ತಿಲ್ಲ. ಅವಾಗೆಲ್ಲ ನೀರ್ ಹೆಂಗಿತ್ತು, ಪ್ರಕೃತಿ ಹೆಂಗಿತ್ತು, ಹಸಿರು ಹೆಂಗಿತ್ತು. ಪ್ರಕೃತಿನೆಲ್ಲ ನಾಶ ಮಾಡ್ಬಿಟ್ರು. ಪ್ರಕೃತಿನೆಲ್ಲ ನಾಶ ಮಾಡ್ಬಿಟ್ರು. ಅಯ್ಯೋ ಅಯ್ಯೋ ದೊಡ್ಡಪ್ಪ ದೊಡ್ಡಪ್ಪ ಪಪ್ಪ ಪಪ್ಪ ಪಪ್ಪ. ಏನಪ್ಪ? ನಾಳೆಯಿಂದ ನಾನು ಸ್ಕೂಲ್ಗೆ ಹೋಗಲ್ಲ ಪಪ್ಪ. ಯಾಕೋ ಕಂದ? ಪಪ್ಪ, ಅನುಪಮ ಮಿಸ್ ಹೇಳಿದ್ರು 50 ಇಯರ್ಸ್ ಬ್ಯಾಕು ವಿಲೇಜ್ಗೊಂದು ಲೇಕ್ ಇತ್ತಂತೆ, ಜಿಲ್ಲೆಗೊಂದು ರಿವರ್ ಇತ್ತಂತೆ. ಅಷ್ಟೇ ಅಲ್ಲ ಪಪ್ಪ, ಕಂಟ್ರಿಗೊಂದು ಓಷನ್ ಇತ್ತಂತೆ. ಅವಾಗಿದ್ಮೇಲೆ ಇವಾಗ್ಲೂ ಇರ್ಬೇಕಲ್ವಾ ಪಪ್ಪ? ಯಾಕಿಲ್ಲ ಪಪ್ಪ? ಪಪ್ಪ ಮಿಸ್ ಹೇಳಿದ್ರು ಅವಾಗ ದೊಡ್ಡ ದೊಡ್ಡ ಮರ, ಕಾಡು, ಜಲಪಾತ ಎಲ್ಲ ಇತ್ತಂತೆ. ಅದ್ರಲ್ಲಿ ಅವರು ಆಟ ಆಡ್ತಿದ್ರಂತೆ ಪಪ್ಪ. ಪಪ್ಪ, ಎಷ್ಟು ಬೇಕಷ್ಟು ನೀರು ಕುಡಿತಿದ್ರಂತೆ, ಎಷ್ಟು ಬೇಕಷ್ಟು ಅನ್ನ ತಿಂತಿದ್ರಂತೆ ಪಪ್ಪ. ಅವಾಗಿದ್ದು ಇವಾಗ ಯಾಕಿಲ್ಲ ಪಪ್ಪ? ಹೇಳು ಪಪ್ಪ, ನೀವು ನಮ್ಗೆ ಯಾಕೆ ಉಳಿಸಿಲ್ಲ ಪಪ್ಪ? ಹೇಳು ಪಪ್ಪ, ಹೇಳು. ಇತ್ತಪ್ಪ, ಅವಾಗೆಲ್ಲ ಇತ್ತು ಕಣ. ಆದ್ರೆ ಇವಾಗ ಅದನ್ನೆಲ್ಲ ನಾವು ನಾಶ ಮಾಡ್ಬಿಡ್ತೀವಿ ಕಣಪ್ಪ. ಹೂ ಕಣಪ್ಪ, ಮರಗಳನ್ನ ಕಡ್ದು ಮನೆಗಳನ್ನ ಕಟ್ಟಿದ್ವಿ, ಒತ್ತುವರಿ ಮಾಡಿ ಕೆರೆಗಳನ್ನ ಹಾಳು ಮಾಡಿದ್ವಿ, ಮರಳು ಸಾಗಾಣಿಕೆ ಮಾಡಿ ನದಿಗಳನ್ನ ಹಾಳು ಮಾಡಿದ್ವಿ. ಇನ್ ಸಮುದ್ರಕ್ಕೆ ಎಲ್ಲಿಂದಪ್ಪ ಹೋಗ್ಬೇಕು ನೀರು? ಕ್ಯಾರೆಕ್ಟರ್ ಆಚೆ ಬಂದು ಎಲ್ರಿಗೂ ಒಂದು ಮಾತು ಹೇಳ್ತಾ ಇದೀನಿ, ಕೇಳಿಸ್ಕೊಳ್ಳಿ. ನಾವಿವಾಗ 2019 ಇದ್ದೀವಿ. 2060ಕ್ಕೆ ಏನೇನಾಗುತ್ತೆ ಅಂತ ನಿಮ್ ಕಣ್ಣಾರೆ ನೀವೇ ನೋಡಿದ್ರಲ್ಲ. ನಾವು ಮನುಷ್ಯರು ಸ್ವಾರ್ಥಿಗಳು. ನಮಗೊಂದೊತ್ತು ಅನ್ನ ಸಿಕ್ಕಿದ್ರೆ ಸಾಕು, ಸಂತೃಪ್ತರು. ಬೇರೆ ಬಗ್ಗೆ ನಾವು ಯೋಚನೆ ಮಾಡಕ್ ಹೋಗಲ್ಲ. ಆ ದೇವರು ಭೂಮಿ ಮೇಲೆ ನೀರ್ನ ಕೊಡುಗೆಯಾಗಿ ಕೊಟ್ಟಿದ್ದಾನೆ. ಅದ್ರ ಬಗ್ಗೆ ನಾವು ಯಾರು ಆಲೋಚನೆ ಮಾಡಕ್ ಹೋಗಲ್ಲ. ಎಲ್ಲಿವರೆಗೂ ಆಲೋಚನೆ ಮಾಡಲ್ಲ? ನಮ್ಮ ಮನೇಲಿರೋ ನಲ್ಲಿ ಆನ್ ಮಾಡಿದ್ರೆ ನೀರ್ ಬರುತ್ತೆ, ಮೋಟರ್ ಆನ್ ಮಾಡಿದ್ರೆ ಟ್ಯಾಂಕ್ ತುಂಬುತ್ತೆ. ಯಾವಾಗ ಮೋಟರ್ ಆನ್ ಮಾಡಿದ್ರೆ ಟ್ಯಾಂಕ್ ತುಂಬಲ್ಲ, ನಲ್ಲಿ ಆನ್ ಮಾಡಿದ್ರೆ ನೀರ್ ಬರಲ್ವೋ, ಅವಾಗ ನಮಗೆ ಕೋಪ ಬರುತ್ತೆ, ಸಿಟ್ಟು ಬರುತ್ತೆ, ಏನೇನೋ ಮಾಡ್ತೀವಿ. ಆಮೇಲೆ ಗೌರ್ಮೆಂಟ್ ನ ಬೈತೀವಿ, ಮತ್ತೊಬ್ರನ್ನ ಬೈತೀವಿ, ಇನ್ನೊಬ್ರನ್ನ ಬೈತೀವಿ. ಇದೆಲ್ಲ ಸಾಲದೆ ಇದ್ದಾಗ ನೀರ್ ಹೀರೋ ಜಾಗಕ್ಕೆ ನಾವೇ ಹುಡ್ಕೊಂಡು ಹೋಗ್ತೀವಿ. ಒಂದ್ ಹನಿ ನೀರ್ನ ಹುಟ್ಟಾಕೋ ಸಾಮರ್ಥ್ಯ ಇಲ್ದಿರೋ ನಮಗೆ ಒಂದ್ ಹನಿ ನೀರ್ನ ವೇಸ್ಟ್ ಮಾಡೋ ಹಕ್ಕುನೂ ಇಲ್ಲ. 2060ಕ್ಕೂ ಇದೇ ಪರಿಸ್ಥಿತಿ ಮುಂದುವರೆದ್ರೆ ಒಂದೊಂದ್ ಹನಿ ನೀರಿಗೂ ತುಂಬಾ ಕಷ್ಟ ಪಡ್ಬೇಕಾಗತ್ತೆ. ಆಮೇಲೆ ಈ ಬ್ರಿಟಿಷ್ ಅವರು ಇಂಗ್ಲಿಷ್ ಅವರು ಯೂಸ್ ಮಾಡ್ತಿರೋ ಪೇಪರ್ನೇ ನಾವು ಯೂಸ್ ಮಾಡ್ಬೇಕಾಗತ್ತೆ. ಅದಕ್ಕೆ ಎಲ್ರಿಗೂ ಕೈ ಮುಗಿದು ಕೇಳ್ಕೊಂತಾ ಇದೀವಿ, ಡೋಂಟ್ ವೇಸ್ಟ್ ವಾಟರ್, ಸೇವ್ ವಾಟರ್. ಮರವನ್ನು ಬೆಳೆಸಿ, ಮರವನ್ನು ಉಳಿಸಿ, ಹಸಿರೇ ಉಸಿರು.
ಇಲ್ಲಿ ಬರೀ ಕಾಮಿಡಿ ಅಷ್ಟೇ ಅಲ್ಲ ಮಾಡೋದು, ಅಂದ್ರೆ ಒಂದು ಒಳ್ಳೆ ಮೆಸೇಜ್ ನ ಇಟ್ಕೊಂಡು ಇತ್ತೀಚೆಗೆ ತುಂಬಾ ಸ್ಕಿಟ್ಗಳನ್ನ ನಮ್ಮ ಹುಡುಗರು ಮಾಡ್ತಿದ್ದಾರೆ. ಅಂಡ್ ಇದು ನನಗೆ ಸಿಕ್ಕಾಬಡೆ ಖುಷಿಯಾದಂತ ವಿಷಯನೇ. ನೀರಿನ ಬಗ್ಗೆ ಒಂದು ಸ್ಕಿಟ್ ನ ಮಾಡಿದ್ರಿ, ಸೂಪರ್ ಸ್ಕಿಟ್, ಅದಕ್ಕೆ ಜೋರಾದ ಚಪ್ಪಾಳೆ. ಈಗ ನಮ್ಮ ಜಡ್ಜಸ್ ಹತ್ರ ಹೋಗ್ಬಿಟ್ಟು ಕೇಳೋಣ ಅವ್ರಿಗೆ ಸ್ಕಿಟ್ ಹೇಗನ್ನಿಸ್ತು ಅಂತ. ಗುರುಜಿ, ನಾನು ಚಿಕ್ಕಂದಿನಿರುವಾಗ ಆಕ್ಚುಲಿ ಕಾಮಿಡಿ ಮಾಡ್ತಾ ಇದ್ದೆ. ಅಂದ್ರೆ ಬೆಳೆದ ನಂತರ ನಾವು ಕುಡಿಯೋ ನೀರಿಗೆ ದುಡ್ಡು ಕೊಡಬೇಕಾಗತ್ತೆ ಅಂತ. ಸ್ವಲ್ಪ ಟೈಮಲ್ಲಿ ಐ ಥಿಂಕ್ ನನ್ನ ಕಾಲೇಜ್ ಮುಗಿಸೋಷ್ಟರಲ್ಲಿ ನೀರಂತ ಬಂತು. ಯಾರು ಈ ನೀರಿಗೆಲ್ಲ ದುಡ್ಡು ಕೊಟ್ಟು ಕುಡಿತಾರೆ ಅಂದ್ಕೊಂಡೆ. ಈಗ ನಾವು ಕುಡಿತೀವಿ, ಬಟ್ ಆ ಟೈಮಲ್ಲಿ ಕಾಮಿಡಿ ಅನಿಸಿದ್ದು ಯೂತ್ ಇಟ್ಸ್ ಎ ಫ್ಯಾಕ್ಟ್. ಸೊ ಇದು ನಾಳೆ ಆಗಬಹುದು, ಹೇಳಕ್ಕಾಗಲ್ಲ. ಈ ಸಂದೇಶನ ಕಾಮಿಡಿ ಮೂಲಕ ಇಷ್ಟು ಒಳ್ಳೆ ಸಂದೇಶನ ಕೊಡೋದು ಹ್ಯಾಟ್ಸ್ ಆಫ್, ಮಜಾ ಬರುತ್ತೆ. ಗ್ರೇಟ್. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಆಕ್ಚುಲಿ ಈ ಸಿಚುವೇಶನ್ ನಮ್ಗೆ ಯಾರಿಗೂ ಬರೋದ್ ಬೇಡ ಅಂತ ನಾನಂತೂ ವಿಶ್ ಮಾಡ್ತೀನಿ. ಅಕಸ್ಮಾತ್ ರಚಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾವೇನಾದ್ರೂ 2060 ಇದ್ದು ಒಂದೊಂದು ಡ್ರಾಪಿಗೂ ಈ ತರ ಕಷ್ಟ ಪಡ್ಬೇಕಿದ್ದಿದ್ರೆ ಹೇಗಿರ್ತಾ ಇತ್ತು? ಅಯ್ಯಪ್ಪ, ಈ ಸ್ಕಿಟ್ ನೋಡಿದ ತಕ್ಷಣ ಕಾಣಿವನ್ ಇಮ್ಯಾಜಿನ್ 2060 ಹಿಂಗೆಲ್ಲ ಆಗತ್ತಾ ಅಂತ. ಬೇಡವೇ ಬೇಡಪ್ಪ, ಹಿಂಗಾಗೋದು ಖಂಡಿತವಾಗ್ಲೂ ಬೇಡ. ಸೊ ಆದಷ್ಟು ಲೆಟ್ಸ್ ಸೇವ್ ವಾಟರ್. ಆ್ಯಂಡ್ ನಿಜವಾಗ್ಲೂ ಈ ಸ್ಕಿಟ್ ಕಾನ್ಸೆಪ್ಟ್ ಹೆಂಗೆ ಡಿಸೈನ್ ಮಾಡಿದ್ರು, ಅವ್ರಿಗೆ ಯಾವ ಥರ ಥಾಟ್ ಬಂತು ಈ ಥರ ಒಂದು ಡಿಸೈನ್ ಮಾಡೋದು? ಹೂ ಡಿಡ್ ದಿಸ್? ಯಾರ್ ಪ್ಲಾನ್ ಇದು? ಸಂದೀಪ್. ವಾವ್, ಸಂದೀಪ್ ಕಮ್ ಆನ್ ದ ಸ್ಟೇಜ್. ಬನ್ನಿ. ಅಂಡ್ ನಮ್ಮ ಮೆಂಟರ್ ಪ್ರವೀಣ್ ಅವರು ಬರಬೇಕು ಸ್ಟೇಜ್ ಮೇಲೆ. ಸಂದೀಪ್ ಅವರ, ಏನಕ್ಕೆ ಈ ಥಾಟ್ ಬಂತು ನಿಮಗೆ? ಇನ್ ಕೇಸ್ ಹಿಂಗಾದ್ರೆ ಅಂತ. ಏ ಬೇಡಪ್ಪ, ನಾವು ಯೋಚನೆ ಕೂಡ ಮಾಡಬಾರ್ದು. ಲೆಟ್ಸ್ ಬಿ ಪಾಸಿಟಿವ್, ಹಿಂಗೇನೂ ಆಗಲ್ಲ ಅಷ್ಟೇ. ಈ ಒಂದು ಕಾನ್ಸೆಪ್ಟ್ ನಿಮಗೆ ಆ ಥಾಟ್ ಬಂದಿದ್ದು, ಇಟ್ ವಾಸ್ ವೆರಿ ಗುಡ್. ಆ್ಯಂಡ್ ಈ ಕಾನ್ಸೆಪ್ಟ್ನ ಡಿಸೈನ್ ಮಾಡಿ ಇಷ್ಟು ವೆಲ್ ಪ್ರೆಸೆಂಟ್ ಮಾಡಿರೋಂಥ ನಮ್ಮ ಕಂಟೆಸ್ಟೆಂಟ್ಸ್ಗೆ ನಿಜವಾಗ್ಲೂ ಆಸಮ್, ಸೂಪರ್ ಗೈಸ್. ಯು ಆಲ್ ನೇಲ್ಡ್ ಇಟ್, ಯು ಆಲ್ ರಿಯಲಿ ಕಿಲ್ಡ್ ಇಟ್. ಇಟ್ ಈಸ್ ಜಸ್ಟ್ ವಾವ್. ಥ್ಯಾಂಕ್ ಯು ಸೋ ಮಚ್ ರಚಿ. ನೇಚರ್ನ ಕಾಪಾಡ್ಕೊಳ್ಳೋದು ನಮ್ಮ ಕೈಲಿದೆ. ಮರಗಳನ್ನ ಕಡಿಯೋದ್ ಬೇಡ, ನೀರನ್ನ ಎಲ್ಲೆಲ್ಲಿ ವೇಸ್ಟ್ ಮಾಡಕ್ ಆಗ್ದಿರಕ್ಕಾಗುತ್ತೋ ಎಲ್ಲ ಕಡೆ ಪ್ರಯತ್ನ ಮಾಡಿ ನೀರನ್ನ ಉಳಿಸಿ. ಅಂಡ್ ಈ ಸ್ಕಿಟ್ ಅನ್ನ ಬರೆದಂತ ನಿಮಗೆ ಥ್ಯಾಂಕ್ ಯು ಸೋ ಮಚ್. ಇದೇ ತರ ಸ್ಕಿಟ್ ಗಳನ್ನ ಮಾಡ್ತಾರೆ. ಅಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.